ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ, ಪೊಲೀಸರಿಗೆ ತಲೆನೋವಾಗಿದ್ದ ಖದೀಮ್ರು ಅಂದರ್. ಒಂದಲ್ಲ ಎರಡಲ್ಲ ಬರೋಬ್ಬರಿ 22 ದೇವಸ್ಥಾನಗಳಲ್ಲಿ ಕಳ್ಳತನ ಮಾಡ್ತಿದ್ದ ಖದೀಮರೀಗ ಅಂದರಾಗಿದ್ದಾರೆ ನೋಡಿ. ಇಂಥದೊಂದು ಘಟನೆ ತುಮಕೂರಿನಲ್ಲಿ ನಡೆದೋಗ್ಬಿಟ್ಟಿದೆ. ತುಮಕೂರು, ಹಾಸನ, ಮಂಡ್ಯ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡ್ತಿದ್ದ ಖದೀಮರ ಗ್ಯಾಂಗ್ನ 6 ಜನರನ್ನ ಬಂಧಿಸಲಾಗಿದೆ. ಅದರಲ್ಲಿ 6 ಜನ ಖತರ್ನಾಕ್ ಖದೀಮರು ತುಮಕೂರು ಜಿಲ್ಲೆಯ ತುರುವೇಕೆರೆ ಗ್ರಾಮದವರು ಅಂತ ತಿಳಿದು ಬಂದಿದೆ ನೋಡಿ. ಕಳ್ಳತನಕ್ಕೆ ಸ್ಕೆಚ್ ಹಾಕುತ್ತಿರುವಾಗಲೇ ಪೊಲೀಸರ ಬಲೆಗೆ ಬಿದ್ದವರು ಲಯನ್ಸ್ ಆಟ್ ATM, ಮಂಜುನಾಥ್ ಆಟ್ ಮಾಗಡಿ ಮಂಜ, ಚಂದನ್, ಮಧುಸೂದನ್, ಬಾಬು, ನರಸಿಂಹಮೂರ್ತಿ ಬಂಧಿತ ಖದೀಮರು ಕಣ್ರಿ. ತುರುವೇಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು 5-6 ಜನ ನಮಗೆ ಕಳ್ಳರು ಸಿಕ್ಕಿರ್ತಾರೆ. ಅವರು ಅಲ್ಲಿ ಕಳ್ಳತನ ಮಾಡೋಕ್ಕೆ ಸಂಚು ರೂಪಿಸ್ಕೊಂಡು ಅಲ್ಲಿ ನಿಂತ್ಕೊಂಡಿರ್ತಾರೆ. ಆವಾಗ ನಮ್ಮವರು ಇಟ್ಕೊಂಡು ಕೇಳಿದಾಗ ಅವರು ಸಂಶಯವಾಗಿ ಇದ್ದಾಗ ಅವ್ರನ್ನ ಇಟ್ಕೊಂಡು ಬಂದು ಕೇಸ್ ಮಾಡಿ ಜೈಲಿಗೆ ಕಳಿಸಿರ್ತೇವೆ. ಸೊ ಈಗ ಅವರು ನಾವು ಪ್ರಶ್ನೆ ಮಾಡಿರುವಾಗ ನಮಗೆ ತಿಳಿದು ಬಂದಿರೋದು ಇವರು ಟೆಂಪಲ್ ಥೆಫ್ಟ್ ಅಂದರೆ ಈ ನಮ್ಮ ದೇವಾಲಯಗಳಲ್ಲಿ ಏನು ತಾಲಿ, ಚಿನ್ನ ಮತ್ತು ಈ ಬೆಳ್ಳಿ ಆರ್ಟಿಕಲ್ಸನ್ನು ಕಳ್ಳತನ ಮಾಡುವ ಗ್ಯಾಂಗ್ ಅಂತ ತಿಳಿದು ಬಂದಿದೆ. ಸೊ ಇವರಿಂದ 86 ಗ್ರಾಮ್ಸ್ ಗೋಲ್ಡ್, ಸುಮಾರು 25 ಚಿನ್ನದ ತಾಳಿಗಳು ಮತ್ತು ಇತರ ಒಡವೆಗಳು ಮತ್ತು 3 ಬೈಕ್ಸ್, 1 ಆಟೋ, 2 ಗ್ಯಾಸ್ ಸಿಲಿಂಡರ್ಸ್ ಪತ್ತೆಯಾಗಿದೆ. ಕಳ್ಳತನಕ್ಕೆ ಹೊಂಚು ಹಾಕಿ ಕುಳಿತಿದ್ದ ಗ್ಯಾಂಗ್ ಇದು. ಖಾರದ ಪುಡಿ ಮಚ್ಚು ಹಿಡಿದು ಕಳ್ಳತನಕ್ಕೆ ಸ್ಕೆಚ್. ಈಗ ಫೋಟೋದಲ್ಲಿ ಕಾಣ್ತಿರುವ ಈ ಕಳ್ಳರನ್ನ ಸರಿಯಾಗಿ ನೋಡ್ಬಿಡಿ. ಇವರೆಲ್ಲ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಬಳಿ ಕಳ್ಳತನಕ್ಕೆ ಹೊಂಚು ಹಾಕಿ ನಿಂತಿದ್ರು. ಜೋಡಿಕಟ್ಟಿ ಗ್ರಾಮದ ಬಸ್ ನಿಲ್ದಾಣದ ಬಳಿ ಗುಂಪು ಕಟ್ಟಿಕೊಂಡು ನಿಂತಿರುವಾಗಲೇ ಖಾರದ ಪುಡಿ ಮಚ್ಚು ಹಿಡಿದು ಕಳ್ಳತನಕ್ಕೆ ಸ್ಕೆಚ್ ಹಾಕೊಂಡಿದ್ರು. ಇದೇ ವೇಳೆ ತುರುವೇಕೆರೆ ಪೊಲೀಸರ ಕೈಗೆ ಸಿಕ್ಕ ಬಿದ್ದು ಖದೀಮರ ಗ್ಯಾಂಗ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಸೊ ಈ ಟೀಮ್ ಮೇನ್ ಗ್ಯಾಂಗ್ ಲೀಡರ್ ಲಯನ್ ಅಲಿಯಾಸ್ ATM ಅಲಿಯಾಸ್ ಪುಳ್ಳ, ಸನ್ ಆಫ್ ನಾಗರಾಜ್ ಗೌಡ, ಇವರು ಚನ್ನರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆಯವರು. ಮಂಜುನಾಥ್ ಅಲಿಯಾಸ್ ಮಾಗಡಿ ಮಂಜ, ಇವರು 25, ಇವರು ಮಾಗಡಿ ತಾಲೂಕು ರಾಮನಗರ ಅವರು. ಚಂದನ್ ಸನ್ ಆಫ್ ಶಿವಶಂಕರ್, ಇವರು ನಾಗಮಂಗಲ ತಾಲೂಕು ಮಂಡ್ಯದವರು. ಮಧುಸೂದನ್, ಇವರು ಚನ್ನರಾಯಪಟ್ಟಣ ಅವರು. ಬಾಬು ಅಲಿಯಾಸ್ ಗುರು, ನಾಗಮಂಗಲ ಅವರು. ಮತ್ತು ನರಸಿಂಹಮೂರ್ತಿ ಅಲಿಯಾಸ್ ಕರಿಯ, ಇವರು ನಾಗಮಂಗಲ ಅವರು. ಇವರು ಗ್ಯಾಂಗ್ ಕಟ್ಕೊಂಡು ಮುಖ್ಯವಾಗಿ ಇವರು ಮೋಡಸ್ ಆಪರೆಂಡಿ ಏನಂದರೆ ಈ ಟೆಂಪಲ್ಸಲ್ಲಿ ಯಾರು ಇಲ್ಲದೆ ಇರೋದು, ಲಾಕ್ ಮಾಡಿರೋ ಟೆಂಪಲ್ಸ್ನು ಒಡೆಯೋದು, ಅದರಲ್ಲಿ ಎಸ್ಪೆಷಲಿ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮಾತ್ರ ಅವ್ರನ್ನು ಕಳ್ಳತನ ಮಾಡೋದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಸೊ ಈ ಗ್ಯಾಂಗ್ ಮೂಲಕ ಸುಮಾರು 22 ಕೇಸಸ್ ನಾವು ಪತ್ತೆ ಮಾಡಲಾಗಿದೆ. ಪೊಲೀಸ್ ತನಿಖೆ ವೇಳೆ 22 ದೇವಸ್ಥಾನಗಳಲ್ಲಿ ಕಳ್ಳತನ ಮಾಡಿರುವ ವಿಚಾರ ಬಾಯ್ಬಿಟ್ಟಿದ್ದಾರೆ ನೋಡಿ. ಹಾಗೆ ಬಂಧಿತ ಖದೀಮರಿಂದ ಬರೋಬ್ಬರಿ 14 ಲಕ್ಷ ಬೆಲೆ ಬಾಳುವ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲೂ 86 ಗ್ರಾಂ ತೂಕದ 25 ಚಿನ್ನದ ತಾಳಿ ಹಾಗೂ ಕೃತ್ಯಕ್ಕೆ ಬಳಸಿದ 3 ಬೈಕ್, 1 ಆಟೋ ವಾಹನ ವಶಕ್ಕೆ ಪಡೆಯಲಾಗಿದೆ. ಇನ್ನು ಈ ಕಳ್ಳರ ಜಾತಕವನ್ನ ಪೊಲೀಸರು ಇನ್ನಷ್ಟು ಜಾಲಾಡ್ತಾ ಇದ್ದಾರೆ. ಇವರ ಮುಂದಿನ ಪ್ಲಾನ್ ಏನಾಗಿತ್ತು, ಇವರು ಈ ಹಿಂದೆ ಏನೆಲ್ಲ ಕಳ್ಳತನ ಮಾಡಿದ್ದಾರೆ ಎಂಬ ಲೆಕ್ಕಾಚಾರ ಸಿಗಬೇಕಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ತುಮಕೂರು. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.